ಹಾಯ್ ಆಲ್ ವೆಲ್ಕಮ್ ಟು ಮೈ ಡೈಲಿ ಮೀಲ್. ಅಡುಗೆ ಭಟ್ರು ಪಾಪ ಬರ್ತಡೆಗೆ ಅಡುಗೆ ಮಾಡೋದಕ್ಕೆ ಅಂತೇಳಿ ಕೆಲವೊಂದು ಐಟಮ್ಸ್ ಎಲ್ಲ ಲೀಸ್ಟ್ ಹಾಕಿ ಕೊಟ್ಟಿದ್ರು. ಅದನ್ನ ನನ್ನ ತಂಗಿ ಇಲ್ಲಿ ಇನ್ನೂ ಯಾವ್ಯಾವ ಐಟಮ್ಸ್ ಬರಬೇಕು, ಇನ್ನೂ ಯಾವ್ಯಾವ ಐಟಮ್ಸ್ ಮಿಸ್ ಆಗಿದ್ದಾವೆ, ಏನು ತರಬೇಕು, ಏನು ಬಂದಿದೆ ಅಂತೆಲ್ಲ ಲೀಸ್ಟ್ ಹಾಕಿದ್ದಾಳೆ. ಇನ್ನು ಪಾಪ ಬರ್ತಡೇ ನಾವು ಮನೆ ಹತ್ರ ಅಂದರೆ ಮನೆ ಹಿಂದ್ಗಡೆ ಒಂದು ಹೊಲ ಇದೆ, ಅಲ್ಲಿ ನಾವು ಇಟ್ಕೊಂಡಿದ್ದೀವಿ. ಅಲ್ಲಿ ದಪ್ಪ ದಪ್ಪ ಕಲ್ಲುಗಳು ಮತ್ತು ಮರದ್ದು ತರಗೆಲೆಗಳೆಲ್ಲ ಇದ್ದು ಅದನ್ನೆಲ್ಲ ನಮ್ಮ ಅಮ್ಮ ರೋಟ್ರಿ ಒಡಿಸಿ ಎಲ್ಲ ಕ್ಲೀನ್ ಮಾಡಿಸ್ತಾ ಇದ್ದೆ. ಅಂದರೆ ಈಗ ಡೆಕೋರೇಷನ್ ಆಗಿರ್ಬೋದು ಅಥವಾ ಊಟ ಕೊಡೋದಕ್ಕೆ ತುಂಬ ಸ್ಪೇಷಿಯಸ್ ಆಗಿರಲಿ ಜಾಗ ಅಂತೇಳಿ ನಮ್ಮಮ್ಮ ಆ ಥರ ಮಾಡಿಸ್ತಿದ್ದಾರೆ. ನನ್ನ ತಂಗಿಯಲ್ಲಿ ಪೇಂಟಿಂಗಲ್ಲಿ ರಂಗೋಲಿನ ಹಾಕಿದಾಳೆ ನೋಡಿ, ಎಷ್ಟು ಚೆನ್ನಾಗಿದೆ, ಎಷ್ಟು ಔಟ್ಲುಕ್, ಎಷ್ಟು ತುಂಬ ಚೆನ್ನಾಗಿ ಬಂದಿದೆ. ಇನ್ನು ನಮ್ಮಮ್ಮ ತಿಂಡಿನೆಲ್ಲ ತಿನ್ಕೊಂಡು ಡ್ಯೂಟಿಗೆ ಹೊರತು ನನ್ನ ಮಗ ಬೈಕಲ್ಲಿ ಕರ್ಕೊಂಡು ಹೋಗ್ಲಿ ಅಂತೇಳಿ ಹಠ ಮಾಡ್ತಾ ಕೂತಿದ್ದ. ನಮ್ಮಮ್ಮ ಯಾರ ಆಸೆ ತೀರಿಸ್ತದೋ ಬಿಡ್ತದೋ, ಬಟ್ ನನ್ನ ಮೊಮ್ಮಗನ ಆಸೆ ತೀರಿಸಲೇಬೇಕು ಅಂತೇಳಿ ಒಂದು ರೌಂಡ್ ಬೈಕಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಬರ್ತು. ಏನಂದರೆ ನಮ್ಮ ಅಮ್ಮ ಯಾವ್ದಾರ ಒಂದು ಫಂಕ್ಷನ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಆ ಫಂಕ್ಷನ್ ಮುಗಿಯೋವರೆಗೂ, ಫಂಕ್ಷನ್ ಚೆನ್ನಾಗಿ ಎಲ್ಲ ಆಗೋವರೆಗೂ ಊಟ ತಿಂಡಿ ಕಡೆಗೆ ಅಷ್ಟು ಗಮನ ಕೊಡಲ್ಲ. ಈಗ ನೋಡಿ ನನ್ನ ತಂಗಿಗೆ ಆ ಲಿಸ್ಟ್ ಬರೀ, ಈ ಲಿಸ್ಟ್ ಬರೀ ಅಂತ ಬರ್ಸ್ತಾ ಕೂತಿದ್ದೆ. ಮತ್ತೆ ಇನ್ನು ಊಟನೆಲ್ಲ ಮುಗಿಸ್ಕೊಂಡು ಇಲ್ಲಿ ನೋಡಿ ಅಜ್ಜಿ ಮೊಮ್ಮಗನ ಅಂಬಾರಿ ಆಟಗಳನ್ನ. ಹೀಗೆ ನಮ್ಮ ಇವತ್ತಿನ ದಿನನ ಕಳೆದು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.